ಅಯ್ಯೋ ಆಯ್ತು ಓಕೆ ಇವಾಗ ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ. ಈ ವರ್ಷ ಕರೀತಾರೆ ಸುರೇಶ್ ಬಾಬು ಸರ್. ನಾನು ಒಬ್ಬನೇ ಕರೆಯೋದು, ನಾನು ಒಬ್ಬನೇ ಬಂದೆ. ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ. ಮೀಟಿದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಕಟ್ಟಾಯಿಸ್ಬೇಕು. ಇದೊಂದು ಸಕ್ಕತ್ ಖುಷಿ ಆಯ್ತು. ಚಿಕ್ಕನೇರಿಗೆ ಬಂದು ನಾನು ಮಳವಳ್ಳಿಯವನಾಗಿರ್ಬೋದು, ಬಟ್ ನಿಮ್ಮೂರು ನಿಮ್ಮ ಮನೆ ಮಗಂತಾರೆ ಇವಾಗ ನಾನು ನೋಡ್ತಾ ಇರ್ತೀರ. ಅದು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ಮತ್ತೆ ನಿಮ್ಮ ಊರಿಗೆ ಬಂದೇ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಮೊದಲೇ ಹೇಳಿದ್ರು ಎಮ್ ಎಲ್ ಎ ಕರೆಕ್ಟ್ ಇಲ್ಲಿಯವರ ಕಡೆ ಮಾತಾಡ್ಸಿದ್ರೆ ಇಲ್ಲ ಬೈತಾರೆ ಅಂದರೆ. ಸೊ ನಮ್ಗೆ ಅರ್ಥ ಆಗುತ್ತೆ. ಪ್ರತಿ ಕಾರ್ಯಕ್ರಮಕ್ಕೂ ನೀವು ಹೋಗ್ಬೇಕಾದ್ರೆ ಊಟ ಮಾಡೋಕೆ ಕೈ ಸಿಗುತ್ತಾ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ತಡ ಮಾಡೋದು ಬೇಡ ಮತ್ತು ಈ ಕಾರ್ಯಕ್ರಮದ ಅರುವಾಗಿ ಅಂತಂದರೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಅಂತ ಹೇಳದೆ ಬೇಡ, ಜನರ ನಡುವೆನೇ ಇದ್ದಾರೆ. ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಅವರು. ನಮ್ಮೆಲ್ಲರ ಪ್ರೀತಿಯ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ ಅವರ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಗೆಲ್ಲಿಬಿಟ್ಟು ಅವ್ರನ್ನ ಚಿನ್ನಾಯಕನಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವದ ಕಾರಣದಿಂದ, ಅವರ ಉದಾಹರಣೆಗೆ ಒಂದು ಜೋರಾದ ಚಪ್ಪಾಳೆ ಮಾಡಲಿ. ತಾತಯ್ಯನವರ ಅವರು ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಗಿಲ್ಲಿನಟ ಅವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಖಂಡಿತ ಈ ಪ್ರೀತಿ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಬೆಳೆದು ಬಂದ ಹಾದಿ ಹೇಗಿದೆ ಅಂದ್ರೆ ಅವರು ಆಕ್ಟ್ ಮಾಡಿರುವ ಸಿನಿಮಾದಲ್ಲಿ ಹೀರೋಗಿಂತ ದೊಡ್ಡ ಕಟ್ಟೋಕೆ ನೋಡದೆ ಬಿದ್ದಿದೆ ಇವಾಗ. ಅದು ಅವರ ಕಲೆಗೆ ಸಿಗಿರುವಂತಹ ಕಲಾ ಶಾರದೆ ಹರಿಸಿರುವಂಥದ್ದು. ಈಗ ನಮ್ಮ ಹೆಮ್ಮೆಯ ಶಾಸಕರು ಶ್ರೀಯುತ ಸುರೇಶ್ ಬಾಬು ಸರ್ ಅವರು ತಾವು ಒಂದೆರಡು ಮಾತಾಡಲೇಬೇಕು. ವಿಶೇಷವಾಗಿ 54 ವರ್ಷದ ಎಲ್ಲರೂ ಸೇರಿಕೊಂಡು ನಾವು ಭಗವದ್ಗೀತೆಯಿಂದ ಈ 56 ವರ್ಷದಿಂದ ಮಾಡ್ಕೊಂಡಿರ್ತಾರೆ. ಸಾಂಕೇತಿಕವಾಗಿ ಮೊನ್ನೆ ವರ್ಷ ಆಯಿತು ಕವಾಲಿ ಸುಮಾರು ಇಷ್ಟೇ ಜನ ಕವಾಲಿಗಳು